ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಗುರುಜಿ ಟೆಕ್ ಬ್ಲಾಗ್ಸ್ ಕನ್ನಡ. ನಾವಿವತ್ತು ಬಂದೀವಿ ನೋಡ್ರಿ ಬೈಲಹೊಂಗಲದ ನಯಾನಗರ ಒಂದು ಮಲಪ್ರಭಾ ನದಿಯ ಹೊಳೆಯ ಬ್ರಿಡ್ಜ್ ಅಂತಲೇ. ಸೊ ಇದ್ರೊಳಗೆ ನೀವೆಲ್ಲ ವಿವರವನ್ನು ಇದ್ರೊಳಗೆ ನೋಡ್ತೀನಿ. ಸೊ ವಿಡಿಯೋನ ತಪ್ಪದ ಸ್ಕಿಪ್ ಮಾಡ್ದೆ ನೋಡ್ರಿ. ಈ ವಿಡಿಯೋದಾಗ ನೀವು ನೋಡತ್ತಿರುವುದು ಬೈಲಹೊಂಗಲದ ನಯಾನಗರದ ಪ್ರಮುಖ ಜಲಾಶಯವಾದ ಇಂದೊಂದು ಮಲಪ್ರಭಾ ನದಿಯ ಬ್ರಿಡ್ಜ್ ನೋಡ್ರಿ. ಇದು ಇಲ್ಲಿ ಜಾಕ್ವೆಲ್ ಹೌಸ್ ಕೂಡ ಇಲ್ಲಿ ಕಾಣ್ತದೆ ನಿಮ್ಗೆ. ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಗ್ರಾಮಗಳಿಗೆ ರೈತರಿಗೆ ನೀರಾವರಿ ವ್ಯವಸ್ಥೆ ಒದಗಿಸುವ ಪ್ರಮುಖ ನೀರಿನ ಮೂಲವಾಗೈತ್ರಿ ಇದು. ಮಳೆಯ ಕಾಲದಲ್ಲಿ ಇಲ್ಲಿ ನೀರಿನ ಮಟ್ಟ ಹೆಚ್ಚಾಕೈತಿ, ರೈತರಿಗೆ ಒಂದು ಕೃಷಿ ಮಾಡಲು ತುಂಬ ಸಹಾಯವಾಗಿರ್ತೈತೆ ನೋಡ್ರಿ. ಇಲ್ಲಿ ಪ್ರಮುಖ ಏನಪ್ಪ ಅಂತಂದ್ರೆ ಮೀನು ಇಲ್ಲಿ ನೋಡ್ಬೋದು ನೀವು. ಜಾಸ್ತಿ ಇಲ್ಲಿ ಅವಲಂಬನೆ ಆಗೋದು ಮೀನುಗಾರಿಕೆಯಿಂದ. ಇಲ್ಲಿ ಮಲಪ್ರಭಾ ನದಿ ಒಳಗೆ ಮೀನನ್ನು ಹಿಡಿದು ಇಲ್ಲಿ ಮಾರ್ತಕ್ಕಂಥ ಅಲ್ಲಿ ಮಾರುಕಟ್ಟೆ ನೋಡ್ಬೋದು ನೀವು, ಅದನ್ನು ಮಾರ್ಕೆಟ್. ಅಲ್ಲಿ ಏನಪ್ಪ ಮಾರಿ ತಮ್ಮ ಜೀವನವನ್ನು ಸಾಗಿಸುವಂಥ ಒಂದು ಮಂದಿನೂ ಕೂಡ ಇಲ್ಲಿ ಐತಿ. ಅದ್ರ ಜೊತೆಗೆ ಇಲ್ಲಿ ಕೃಷಿಯೂ ಕೂಡ ಇರ್ತೈತಿ. ನಾವು ಇವತ್ತು ಯರಗಟ್ಟಿಯಿಂದ ಬೈಲಹೊಂಗಲಕ್ಕೆ ಹೋಗ್ಬೇಕಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ಸ್ಟ್ರೈಕನ್ನು ಮಾಡಿ ಬಸ್ ಮುಂದೆ ಎಕ್ಸೆಲನ್ನು ಹಚ್ಚಿ ಹೋರಾಟನ ಮಾಡತ್ತಿದ್ರು ನೋಡ್ರಿ. ಅದನ್ನು ಮುಗಿಸ್ಕೊಂಡು ನಾವು ಬಂದೀವಿ ನೋಡ್ರಿ ಒಂದು ನಯಾನಗರಕ್ಕೆ. ಇಲ್ಲಿ ಏನಪ್ಪ ಅಂತ ನೋಡ್ಬೋದು ನೀವು, ಇಲ್ಲಿ ಮಾರ್ಕೆಟ್ ಇಲ್ಲ ಐತ್ಲ. ಇಲ್ಲಿ ಜಾಸ್ತಿ ಏನಪ್ಪ ಅಂತಂದ್ರೆ ಮೀನನ್ನು ಹಿಡಿಯೋದು ಮತ್ತು ಮಾರೋದು ಮಾಡ್ತಾರೆ ಈ ಮಾರ್ಕೆಟ್ ಒಳಗೆ. ಸೊ ಇಲ್ಲಿ ಫ್ರೆಶ್ ಮೀನು ಸಿಗ್ತಾವೆ ನೋಡ್ರಿ, ಅಲ್ಲಿಂದ ಹಿಡ್ಕೊಂಬಂದು ಡೈರೆಕ್ಟಾಗಿ ನಿಮಗೆ ಮಾರ್ತಾರೆ. ಸೊ ಯಾವುದೇ ಇದು ಇರೋಂಗಿಲ್ಲ, ಫ್ರೆಶ್ ಮೀನು ಇರೋದ್ರಿಂದ ಇಲ್ಲಿ ಮಲಪ್ರಭಾ ನದಿ ಒಳಗಡೆಯೂ ನದಿ ಮೀನನ್ನು ನೀವು ಸವಿಬೇಕಂತಂದ್ರೆ ಇಲ್ಲಿ ಬಂದು ನೀವು ತೊಗೊಂಡು ಹೋಗ್ಬೋದು ನೋಡ್ರಿ. ಇಲ್ಲೇ ಯಾಕಂತಂದ್ರೆ ಅಲ್ಲೇ ಕೆ ಜಿಗೆ ಇವರು ತೂಕ ಮಾಡೇ ಕೊಡ್ತಾರೆ. ಆಮೇಲೆ ಫ್ರೆಶ್ ಮೀನು ಆಗಿಂದಾಗ ತೊಗೊಂಬಂದು ಮಾರ್ತಾರೆ. 1 ರಿಂದ 2 ತಾಸು ಒಳಗೆ ಆ ಮೀನನ್ನು ಮಾರಿರ್ತಾರೆ. ಯಾಕಂದ್ರೆ ಅಲ್ಲಿ ಜಾಸ್ತಿ ಹೊತ್ತೂ ಇಡಂಗಿಲ್ಲ. ಯಾಕಂದ್ರೆ ಇಲ್ಲಿ ಹೈವೇ ಹೋಗೋ ಮಂದಿ ಜಾಸ್ತಿ ಇಲ್ಲಿ ಮೀನನ್ನು ಮಾರೋದು ನೋಡಿ. ಆಮೇಲೆ ಇಲ್ಲಿ ಹೋದ್ರೆ ಅಂತಂದ್ರು ಮೀನ ತೊಗೊಂಡು ಮನೆಗೆ ಹೋಗುವಂಥ ಒಂದು ಪದ್ಧತಿ ಏನೋ ಆಗೈತೆ ಅನ್ಕೋಬೋದು ಇಲ್ಲಿ. ಯಾಕಂದ್ರೆ ನಯಾನಗರ ಅಂದ್ರೆ ಫೇಮಸ್ ಅಂತಂದ್ರೆ ಮೀನ ಹಿಡಿದು ಇಲ್ಲಿ ಮಾರ್ತಾರಲ್ಲ, ಇದು ಮಾರ್ಕೆಟ್ ಇಲ್ಲಿ. ಸೊ ಅದನ್ನು ಬಿಟ್ಟರೆ ಇಲ್ಲಿನ ಪ್ರಕೃತಿ ಸೌಂದರ್ಯ ಕೂಡ ವಿಶೇಷವಾಗಿತ್ತು ನೋಡ್ರಿ. ದೂರದಿಂದ ನೋಡಿದ್ರೆ ಈ ಜಲಾಶಯದ ವಿಶಾಲತೆ ಮತ್ತು ಅದರ ಸುತ್ತಲಿನ ಹಸಿರು ಪ್ರದೇಶಗಳ ಮನಸ್ಸಿಗೆ ಶಾಂತಿ ನೀಡ್ತಾವ. ಸ್ಥಳೀಯ ಜನರ ಜೀವನದಲ್ಲಿಯೂ ಕೂಡ ಇದರ ಜಲಾಶಯದ ಬಹಳ ಮಹತ್ವವಾಗಿತ್ತು ನೋಡ್ರಿ. ಯಾಕಂದ್ರೆ ಕುಡಿಯಾಕ ನೀರಾಗಿರ್ಬೋದು, ಕೃಷಿಗೆ ಎರಡಕ್ಕೂ ಹಾಗೂ ಮೀನುಗಾರರಿಗೂ ಕೂಡ ಮೀನುಗಾರಿಕೆ ಒಂದು ಇವರ ಪ್ರಮುಖ ಉದ್ಯೋಗ ಅಂತಲೂ ಕೊಡ್ಬೋದು. ಇಲ್ಲಿ ರೀತಿಯ ಜಲಾಶಯನ ಸಂರಕ್ಷಿಸುವುದು ಮತ್ತು ಎಲ್ಲರ ಜವಾಬ್ದಾರಿ ಆಗಿರ್ತೈತೆ ನೋಡ್ರಿ. ನೀರನ್ನು ಉಳಿಸ್ರಿ ಮತ್ತು ಹಸಿರನ್ನು ಕಾಪಾಡ್ರಿ. ಆಮೇಲೆ ಯಾಕಂದ್ರೆ ಅಷ್ಟು ಕೂಡ ನೀರಿಗೆ ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕಾಗೈತಿ ಇವತ್ತು. ಸೊ ಅದರ ಸಂಬಂಧ ನೀರನ್ನು ಮಿತವಾಗಿ ಬಳಸ್ರಿ ಅನ್ನುವಂಥ ಒಂದು ಕೋಟನ್ನು ಈ ಬ್ಲಾಗ್ದಾಗ ಹೇಳಕ್ಕೆ ಇಷ್ಟಪಡ್ತೇನೆ ನೋಡ್ರಿ. ಯಾಕಂದ್ರೆ ಇದು ಎಷ್ಟು ಮಹತ್ವದ ಐತಂದ್ರೆ ನಿಮಗೂ ಕೂಡ ಗೊತ್ತೈತಿ, ನಾ ಹೇಳುವ ಅವಶ್ಯಕತೆ ಏನಿಲ್ಲ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಮತ್ತು ನೀವು ಬೈಲಹೊಂಗಲದಿಂದ ಆಗಿದ್ರಂದ್ರೆ ನಮ್ಮ ಬೈಲಹೊಂಗಲ ಅಂತ ಕಮೆಂಟ್ ಕೂಡ ಮಾಡಿರಿ. ಥ್ಯಾಂಕ್ ಯು.